ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಿಸ್ಸಸ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಆಲೂ ಟಿಕ್ಕಿ ಬರ್ಗರ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಹೊರಗಡೆ ಯಾವ ರೀತಿ ಬರ್ಗರ್ ಸಿಗುತ್ತೋ ಅದೇ ಥರ ಮನೇಲೇ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಐಟಮ್ಸ್ನ ಮಾಡೋ ಬದಲು ಡಿಫ್ರೆಂಟಾಗಿ ಟ್ರೈ ಮಾಡಿ, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗಿದ್ರೆ ಬನ್ನಿ ಆಲೂ ಟಿಕ್ಕಿ ಬರ್ಗರ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನೆಂದರೆ ಬನ್ನು, ಆಲೂಗೆಡ್ಡೆ, ಬಟಾಣಿ, ಈರುಳ್ಳಿ, ಟೊಮೆಟೊ, ಮೈದಾ, ಕಾರ್ನ್ಫ್ಲೋರ್, ಅವಲಕ್ಕಿ, ಚಿಲ್ಲಿ ಸಾಸ್, ಮಯೋನೀಸ್, ಬ್ರೆಡ್ ಕ್ರಮ್ಸ್, ಟೊಮೆಟೊ ಸಾಸ್, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಜೀರಾ ಪೌಡರ್ ಮತ್ತು ಅರಿಶಿನ. ಒಂದು ಕುಕ್ಕರ್ನಲ್ಲಿ 2 ಆಲೂಗೆಡ್ಡೆ, 1 ಬೌಲ್ ಬಟಾಣಿ, ನೀರು ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊಳ್ಳೋಣ. ನಾನು ಬಟಾಣಿನ 1 ನೈಟು ನೆನೆಸಿಟ್ಟಿದ್ದೀನಿ. ಇದು 1-2 ವಿಜಿಲ್ ಬಂದರೆ ಸಾಕು. ಈಗ 1 ಬೌಲ್ಗೆ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ, ಬಟಾಣಿ, ನಾನು ಬಟಾಣಿನ ಕೂಡ ಲೈಟಾಗೆ ಸ್ಮ್ಯಾಶ್ ಮಾಡಿದ್ದೀನಿ. 2 ಸ್ಪೂನು ನೆನೆಸಿರೋ ಅವಲಕ್ಕಿ. ನಾನು ಅವಲಕ್ಕಿನ ಯಾಕೆ ಹಾಕಿದ್ದೀನಿ ಅಂದರೆ ಅವಲಕ್ಕಿ ನೀರಿನ ಅಂಶ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಮತ್ತು ಬೈಂಡಿಂಗ್ ಆಗಿ ಕೂಡ ಯೂಸ್ ಆಗುತ್ತೆ. 2 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಜೀರಾ ಪೌಡರ್, 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ನೀಟಾಗೆ ಬ್ಲೆಂಡ್ ಆಗಬೇಕು. ನೋಡಿ, ಆಲೂ ಟಿಕ್ಕಿ ರೆಡಿ ಆಗಿದೆ. ನೆಕ್ಸ್ಟು ಮತ್ತೊಂದು ಬೌಲ್ಗೆ 1 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ಫ್ಲೋರ್, ಸ್ವಲ್ಪ ಉಪ್ಪು, 1/4 ಸ್ಪೂನ್ ಪೆಪ್ಪರ್ ಪೌಡರ್, ನೀರನ್ನ ಹಾಕಿ ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಆಲೂ ಟಿಕ್ಕಿಗೆ ಡಿಪ್ ಮಾಡೋಕ್ಕೆ ನಾನು ಈ ಪೇಸ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನೀರು ಕೂಡ ಮಾಡ್ಕೋಬೇಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕಾಗುತ್ತೆ. ನೆಕ್ಸ್ಟು ಆಲೂ ಟಿಕ್ಕಿನ ಉಂಡೆ ಮಾಡಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕೈಯಲ್ಲೇ ತಟ್ಟಿ ಕಾರ್ನರ್ ಎಲ್ಲ ನೀಟಾಗೆ ಶೇಪ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗೆ ತಟ್ಕೊಳ್ಳಿ. ಈಗ ಇದನ್ನ ಬ್ರೆಡ್ ಕ್ರಮ್ಸ್ನಲ್ಲಿ ಒರಳಿಸ್ಕೋಬೇಕು. ಆಮೇಲೆ ಕಾರ್ನ್ಫ್ಲೋರ್ ಬ್ಯಾಟರ್ನಲ್ಲಿ ನೀಟಾಗೆ ಡಿಪ್ ಮಾಡಿ, ಎಡ್ಜಸ್ ಎಲ್ಲ ನೀಟಾಗೆ ಡಿಪ್ ಮಾಡ್ಕೊಳ್ಳಿ. ಮತ್ತೆ ಒಂದ್ಸಲ ಬ್ರೆಡ್ ಕ್ರಮ್ಸ್ನಲ್ಲೇ ಒರಳಿಸ್ಕೊಳ್ಳೋಣ. ನೋಡಿ, ಈ ಥರ ಬರುತ್ತೆ. ನಾನು ಎಣ್ಣೆನ ಮುಂಚೆನೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಕಾದಿದೆ, ನಿಧಾನಕ್ಕೆ ಹಾಕೊಳ್ಳೋಣ. ಇದನ್ನ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ನೀಟಾಗೆ 2 ಸೈಡು ಬೇಯಿಸ್ಕೊಳ್ಳೋಣ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೆಕ್ಸ್ಟು ಒಂದು ತವಾಗೆ ಸ್ವಲ್ಪ ಬಟರ್ ಹಾಕಿ ಬನ್ನನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಆಪ್ಷನಲ್ಲು, ಬೇಕಿದ್ರೆ ರೋಸ್ಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಹಾಗೆ ಕೂಡ ಯೂಸ್ ಮಾಡ್ಕೋಬೋದು. 2 ಸೈಡು ನಾನು ಲೈಟಾಗೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ.
ಈಗ ನಾವು ಬರ್ಗರ್ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ಗೆ 2 ಸ್ಪೂನ್ ವೆಜ್ ಮಯೋನೀಸ್, 1 ಸ್ಪೂನ್ ಚಿಲ್ಲಿ ಸಾಸ್, 1 ಸ್ಪೂನ್ ಟೊಮೆಟೊ ಸಾಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಚಿಲ್ಲಿ ಸಾಸ್ನ ಮತ್ತು ಮಯೋನೀಸ್ನ ಮನೇಲೇ ಮಾಡಿದ್ದೆ. ನಿಮಗೆ ಚಿಲ್ಲಿ ಸಾಸ್ದು ಮತ್ತು ಮಯೋನೀಸ್ದು ರೆಸಿಪಿ ಬೇಕಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಈಗ ನಾವು ಬರ್ಗರ್ನ ರೆಡಿ ಮಾಡೋಣ. ಫಸ್ಟು ಬನ್ನ ಇಟ್ಟು ಬರ್ಗರ್ ಸಾಸ್ನ ಸ್ಪ್ರೆಡ್ ಮಾಡ್ಕೋಬೇಕು. 2 ಸೈಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಆಲೂ ಟಿಕ್ಕಿನ ಇಟ್ಟು ಮತ್ತೆ ನಾನು ಬರ್ಗರ್ ಸಾಸ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಸ್ಲೈಸ್ ಮಾಡಿರೋ ಈರುಳ್ಳಿನ ಇಟ್ಕೋಬೇಕು. ಮತ್ತೆ ಸ್ಲೈಸ್ ಮಾಡಿರೋ ಟೊಮೆಟೊ ಕೂಡ ಇಟ್ಕೋಬೇಕು. ಈಗ ಇದನ್ನ ಕ್ಲೋಸ್ ಮಾಡೋಣ. ಆಲೂ ಟಿಕ್ಕಿ ಬರ್ಗರ್ ರೆಡಿ ಆಗಿದೆ. ಇದ್ರ ಪ್ರೊಸೀಜರ್ ಲಾಂಗ್ ಇದ್ರೂ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.